ನಮಸ್ಕಾರ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪ್ರಿಯಾ ವ್ಲಾಗ್ಸ್. ಪರು ಪ್ರಿಯಾ ನಗಿತಾಳೆ. ಸೇ ಹಾಯ್. ಹಾಯ್ ಪರು. ಚಿನುಮಾನ್ ಕರ್ಕೊಂಡು ಫಸ್ಟ್ ಟೈಮ್ ಸ್ಟೇಕೇಶನ್ಗೆ ಹೊರಟಿದ್ದೀವಿ. ಸೊ ನಾವು 4 ಮೆಂಬರ್ಸ್ ಆ್ಯಂಡ್ ನಮ್ಮ ಜೊತೆ 2 ಪಾಪು, ಚಿನ್ನುಮ ಮತ್ತು ಪರ್ವ. ಆ ಫಾಗಿ ವೆದರಲ್ಲಿ ಹೋಗ್ತಿದ್ರೆ ಆಫ್ಟರ್ ಲಾಂಗ್ ಟೈಮ್ ಜರ್ನಿ ಮಾಡ್ತಿರೋ ತುಂಬ ಚೆನ್ನಾಗಿ ಅನಿಸ್ತು. ಹಾಗೆ ಆಂಜನೇಯ ಸ್ವಾಮಿ ಬ್ಲೆಸ್ಸಿಂಗ್ಸ್ ತಗೊಂಡು ನಾವು ಹೊರಟಿರೋದು ಮಹಾಬಲಿಪುರಂ ಕಡೆ. ನಾವು ಜಸ್ಟ್ ಆಲ್ಮೋಸ್ಟ್ 5.5 to 6 hours ಜರ್ನಿ ತೋರಿಸ್ತಿತ್ತು. ಬಟ್ ಹ್ಯಾವಿಂಗ್ ಕಿಡ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಅಲ್ವಾ. ಡೈಪರ್ ಚೇಂಜಿಂಗ್ ಆಗಲಿ, ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲದಕ್ಕೂ ಟೈಮ್ ತೊಗೊಳುತ್ತೆ. ವಿ ರೀಚ್ಡ್ ಅರೌಂಡ್ 7 to 8 hours ಆಯಿತು ನಮ್ಗೆ ರೀಚ್ ಆಗೋದಕ್ಕೆ. ನಾವು ಬಂದಿರೋ ಪ್ಲೇಸ್ ಕ್ಯಾಲ್ಡನ್ ಸಮುದ್ರ. ಸೊ ಇಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಲಕ್ಸುರಿ ಪ್ಯಾಲೇಸ್ ಹೋಟೆಲ್ ಲೊಕೇಟೆಡ್ ಅಟ್ ಮಹಾಬಲಿಪುರಂ. ಸೊ ಅರೌಂಡ್ 10 acres ಆಫ್ ಲ್ಯಾಂಡಲ್ಲಿ ಈ ಬ್ಯೂಟಿಫುಲ್ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ನಾನು ನಿಮಗೆ ಕೆಲವೊಂದು ಶಾರ್ಟ್ಸ್ನ ಇಲ್ಲಿ ನಿಮ್ಗೆ ತೋರಿಸ್ತೀನಿ. ಆ್ಯಸ್ ಸೂನ್ ಆ್ಯಸ್ ವಿ ಎಂಟರ್ಡ್, ಇಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ನಮ್ಮನ್ನ ವೆಲ್ಕಮ್ ಮಾಡಿದ್ರು ರಾಜಸ್ಥಾನಿ ಸ್ಟೈಲಲ್ಲಿ. ನಮ್ಮ ಚೆಕ್-ಇನ್ ಇದ್ದಿದ್ದು 3 PM ಬಟ್ ನಾವು ಆಲ್ಮೋಸ್ಟ್ ಇಲ್ಲಿ 4 ಆಯಿತು ರೀಚ್ ಆಗೋ ಅಷ್ಟೊತ್ತಿಗೆ. ಸೊ ಜಸ್ಟ್ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ರೂಮಲ್ಲಿ ಹೈ ಟೀಗೆ ಬಂದಿದ್ವಿ. ಹೈ ಟೀಯಲ್ಲಿ ವಿ ಮಿಸ್ಡ್ ಫೋಕ್ ಡ್ಯಾನ್ಸ್. ತುಂಬ ಚೆನ್ನಾಗಿತ್ತಂತೆ. ಆಲ್ಮೋಸ್ಟ್ ಆಗೋಗಿತ್ತು, ಆಗಿ ಬಂದ್ವಿ. ಬಟ್ ಹೈ ಟೀ ಸ್ನ್ಯಾಕ್ಸ್ ಆಗಿರಲಿ ಎಲ್ಲ ಇಟ್ ವಾಸ್ ಸೋ ಗುಡ್. ತುಂಬ ಟೇಸ್ಟಿಯಾಗಿತ್ತು ಆ್ಯಂಡ್ ವೆರೈಟಿ ಆಫ್ ಆಪ್ಷನ್ಸ್ ಇತ್ತು, ತಿನ್ನೋಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಹಾಗೆ ಇಲ್ಲಿ ನಿಮ್ಗೆ ನೋಡ್ತಿದ್ರೆ ಬೀಚ್ ಕಾಣುತ್ತೆ ಇಲ್ಲಿಂದ ನಾವು ಕೂತ್ಕೊಂಡಿರೋ ಜಾಗದಿಂದ. ಸೊ ಇಟ್ ವಾಸ್ ಬೀಚ್ ಅಟ್ಯಾಚ್ಡ್ ವಿತ್ ಪ್ಯಾಲೇಸ್ ಹೋಟೆಲ್. ಸೊ ತುಂಬ ಚೆನ್ನಾಗಿತ್ತು ಪ್ರಾಪರ್ಟಿ. ಆ್ಯಂಡ್ ಬಟ್ ನನಗೆ ತುಂಬ ಕ್ಲಿಪ್ಸ್ ಶಾರ್ಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ಇರೋದ್ರಿಂದ ನಾವೇ ಹ್ಯಾಂಡಲ್ ಮಾಡಬೇಕಿತ್ತು. ಸೊ ಪ್ರಾಪರ್ಟಿ ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ಇಲ್ಲಿ ಪಾಪುನ ತೂಗಿಸ್ತಾ ಇದ್ವಿ. ಅವಳನ್ನ ಜೋಲಿಯಲ್ಲಿ ಮಲಗಿಸಿ ಅಭ್ಯಾಸ ಆಗಿತ್ತು. ಸೊ ಅಕ್ಷಯ್ ಹೀಗೆ ಮಾಡ್ತಿದ್ದ. ಅವರು ಒಂದು ಕ್ರ್ಯಾಡಲ್ ಕೊಟ್ಟಿದ್ರು, ಬಟ್ ಅದರಲ್ಲಿ ಸ್ವಿಂಗ್ ಟೈಪ್ ಇರಲಿಲ್ಲ. ಸೊ ಹೀಗೆ ಮಲಗಿಸ್ತಾ ಇದ್ವಿ. ಅಕ್ಷಯ್ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ನಾವಿಲ್ಲಿ, ಪ್ರೀ ಬರ್ಡೇ ಸೆಲೆಬ್ರೇಷನ್. Wait for the beautiful transition here.
पर सोनू ಹಾಗೆ ಇಲ್ಲಿ ಈವ್ನಿಂಗ್ ಬೀಚ್ ಹತ್ರ ಕೂತ್ಕೊಂಡು ಈ ವ್ಯೂ ಎಂಜಾಯ್ ಮಾಡಿಕೊಂಡು ಆ್ಯಂಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಸೆಟಪ್ ಕೂಡ ಇತ್ತು ಇಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ಫಸ್ಟ್ ಟೈಮ್ ಪಾಪು ಜೊತೆ ಬಂದಿರೋದು. ನಮಗೇನೂ ಬರ್ಡನ್ ಆಗಿರಲಿಲ್ಲ, ತುಂಬ ಆರಾಮಾಗಿದ್ವಿ. ಅವಳು ಕೂಡ ನಮಗೆ ಅಷ್ಟೇ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ನಾನು ಅಕ್ಷಯ್ ಇಲ್ಲಿ ಪಾಪುನ ತೂಗಿಸ್ತಾ ಇದ್ದೀವಿ ಡಿನ್ನರ್ ಮುಗಿಸ್ಕೊಂಬಂದು. ಹಾಗೆ 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಈ ಥರ ತೂದ್ವಿ. ಅವಳು ಮಲ್ಕೊಂಡ್ಬಿಟ್ಲು ಬೇಗ. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಸನ್ ಬಾತ್ ಮಾಡ್ಕೊಂಡು ಪಾಪು ಜೊತೆ ಪೂಲಲ್ಲಿ ಆಟ ಆಡಿಸಿ ಮತ್ತು ಬೀಚ್ಗೆ ಹೋಗಿದ್ವಿ. ಹಾಗೆ ರಿಲ್ಯಾಕ್ಸ್ ಮಾಡ್ಕೊಂಡು ಹಾಗೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಸೊ ಇದು ಲಾಸ್ಟ್ ಡೇ, ಥರ್ಡ್ ಡೇ ಚೆಕ್ಔಟ್ ಇತ್ತು